ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1176ನೇ ಅನುಶಾಸನ ಪರ್ವದ 109ನೇ ಭಾಗವನ್ನು ಇವತ್ತು ನಾವು ನೋಡೋರಿದ್ದೇವೆ. ಅದರಲ್ಲಿ ಈ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 73, 74 ಈ ಅಧ್ಯಾಯಗಳು, 25 ಈ ಅಧ್ಯಾಯಗಳು, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 131ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 126ನೇ ಅಧ್ಯಾಯ, ಮತ್ತೆ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 85ನೇ ಅಧ್ಯಾಯ ಈ ಅಧ್ಯಾಯ ನಡೆದಿದೆ. ಅದರಲ್ಲಿ ಸುಮಾರು 73-74 ಶ್ಲೋಕಗಳು ಸಮಾಪ್ತವಾಗಿವೆ. ಅಧ್ಯಾಯ ಸಂಖ್ಯೆ ಒಂದೊಂದು ಪಾಠದಲ್ಲಿ ಬೇರೆ ಬೇರೆ ರೀತಿಯಾಗಿರೋದ್ರಿಂದ ಶ್ಲೋಕಗಳ ಸಂಖ್ಯೆಯು ಕೂಡ ವ್ಯತ್ಯಸ್ತವಾಗಿದೆ. ಶಿವನ ತೇಜಸ್ಸನ್ನ ಗಂಗೆ ಭೂಮಿ ಮೇಲೆ ವಿಸರ್ಜಿಸಿದ್ದನ್ನ ಇತ್ಯಾದಿನ ನಾವು ಶ್ರವಣ ಮಾಡಿದ್ದೇವೆ. ಸ್ವಸ್ಥಸ್ಸು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಭಗವತ್ಯಾಃ ದೇವ್ಯಾಃ ಪಾರ್ವತ್ಯಾಶ್ಚ ಸಮಾಗಮ ಕಾಲೇ ತತ್ರ ಆಗತಾಃ ಸರ್ವೇ ದೇವಾಃ ತವೇದಂ ತೇಜಃ ತವೇದಂ ವೀರ್ಯಂ ಸ್ವಸ್ಮಿನ್ನೇವ ಧಾರಯ ಇತಿ ಪರಮೇಶ್ವರಂ ಪ್ರಾರ್ಥಯಾಮಾಸ. ಸ ಚ ತತ್ ತೇಜಃ ಧಾರಯಾಮಾಸ, ಕಿಂತು ತಸ್ಮಿನ್ನೇವ ತೇಜಸಿ ಕಶ್ಚನ ಭಾಗಃ ಭೂಮೌ ಪಪಾತ. ತಂ ಚ ಭಾಗಂ ಅಗ್ನಿಃ ಗಂಗಾಯಾಃ ಗರ್ಭೆ ನಿಚಿಕ್ಷೇಪ. ಗಂಗಾ ಅಪಿ ತಂ ಗರ್ಭಂ ತತ್ ತೀಕ್ಷ್ಣಂ ತೇಜಃ ಸ್ವಸ್ಯಾಃ ಗರ್ಭೆ ದೀರ್ಘಕಾಲಂ ಧರ್ತುಂ ಅಕ್ಷಮ ಅಭೂತ್. ತಚ್ಚ ತೇಜಃ ವಿಸಸರ್ಜ. ಅಪಿ ಚ ಅಗ್ನಿಂ ಆಮಂತ್ರ್ಯ ಅಂತರಧೀಯತ ಅದೃಶ್ಯ ಅಭೂತ್. ಅಗ್ನಿಶ್ಚ ಸ್ವಸ್ಯ ಉದ್ದಿಷ್ಟಂ ಸ್ಥಳಂ ಜಗಾಮ ಇತಿ ಕಾಚನ ಕಥಾ. ಬಂಗಾರ ಅಂತನ್ನೋದು, ಸುವರ್ಣ ಅನ್ನೋದು ಶಿವನ ತೇಜಸ್ಸಿನಿಂದ ಹೇಗೆ ಹುಟ್ಟಿತು ಅಂತನ್ನೋದನ್ನ ನಾವೀಗ ನೋಡ್ತಿದ್ದೇವೆ. ಇದು ಕಾರ್ತಿಕೇಯನ ಉತ್ಪತ್ತಿ ಕೂಡ. ಶಿವ ಮತ್ತು ಪಾರ್ವತಿಯರ ಸಮಾಗಮದಲ್ಲಿ ಒಂದು ತೇಜಸ್ಸು ಒಂದೇನು ಕೆಳಗೆ ಬಿದ್ದಿತ್ತು. ಆ ತೇಜಸ್ಸು ಒಂದು ಭಾಗ ಭೂಮಿ ಮೇಲೆ ಬಿದ್ದಾಗ ಅಗ್ನಿ ಅದನ್ನ ಗಂಗೆಯ ಗರ್ಭದಲ್ಲಿಟ್ಟ. ಆಕೆಗೆ ಅದನ್ನು ದೀರ್ಘಕಾಲ ಧರಿಸಲಿಕ್ಕಾಗಲಿಲ್ಲ, ಅದನ್ನ ಆಕೆ ಹೊರಚೆಲ್ಲಿದ್ಲು ಇತ್ಯಾದಿ ಕಥೆಗಳನ್ನು ನಾವು ಬೇರೆ ಬೇರೆ ಕಡೆ ನೋಡ್ತೇವೆ. ಇದೇ ಕಥೆ ಮಹಾಭಾರತದ ವನಪರ್ವದಲ್ಲಿ ಬಂದಿದೆ, ರಾಮಾಯಣದಲ್ಲಿದೆ, ಮಹಾಭಾರತದಲ್ಲಿದೆ ಈ ಕಥಾ. ಇಷ್ಟೆಲ್ಲ ಕಡೆ ಈ ಅದ್ಭುತವಾದಂತಹ ಕಥಾ ಬಂದಿದೆ. ಅಗ್ನಿಯಿಂದ ಕಾರ್ತಿಕೇಯ ಹೇಗೆ ಹುಟ್ಟಿದ, ಹಾಗೆ ಸುವರ್ಣವು ಕೂಡ ಹೇಗೆ ಹುಟ್ಟಿತು ಅಂತನ್ನೋದನ್ನ ನೋಡುವಂಥ ಒಂದು ಪ್ರಸಂಗ ಇದು. ಶಿವಪಾರ್ವತಿಯರ ಸಮಾಗಮ ಬಹಳ ದೀರ್ಘಕಾಲ ನಡೆದಾಗ ಯಾವಾಗ ಈ ಸಮಾಗಮ ಮುಗಿದೀತು, ಯಾವಾಗ ಶಿವಪಾರ್ವತಿಯರ ಪುತ್ರ ಒಬ್ಬ ಜನಿಸಿ ಅವನು ತಾರಕಾಸುರನನ್ನ ಸಂಹರಿಸಿ ಅನ್ನುವಂಥ ದೇವತೆಗಳು ಕಾಯ್ತಾ ಇದ್ರು ಅಂತನ್ನುವುದೆಲ್ಲ ಕೆಲವು ಕಡೆ ಬೇರೆ ಪುರಾಣಗಳಲ್ಲಿ ಬಂದಿದೆ. ಆಗ ಅವರು ಯಾಕೆ ಇನ್ನೂ ಶಿವಪಾರ್ವತಿಯರ ಸಮಾಗಮ ಮುಗ್ದಿಲ್ಲ, ಮಗ ಯಾಕೆ ಹುಟ್ಟಿಲ್ಲ ಅಂತ ನೋಡ್ಲಿಕ್ಕೆ ಅಲ್ಲಿ ಬಂದಾಗ ಆ ಶಿವಪಾರ್ವತಿಯರ ಏಕಾಂತಕ್ಕೆ ಭಂಗ ಬಂತು. ಭಂಗ ಬಂದಾಗ ಪಾರ್ವತಿಗೆ ಕೋಪ ಬಂತು, ಮತ್ತೆ ಆ ತೇಜಸ್ಸು ಕೂಡ ಕೆಳಗೆ ಬಿದ್ದಿತು ಅಂತ ಕೆಲವು ಕಡೆ ಬೇರೆ ಕಡೆ ಕಥೆ ಇದೆ. ಇಲ್ಲಿ ನಾವು ನೋಡ್ತಾ ಇರುವಂತ ತೇಜಸ್ಸು ಶಿವ ಅದನ್ನು ಧರಿಸಿದ, ಅದರ ಸ್ವಲ್ಪ ಭಾಗ ಮಾತ್ರ ಕೆಳಗೆ ಬಿದ್ದಿತ್ತು ಅಂತ ಇಲ್ಲಿ ಬಂದಿತ್ತು. ಅಂತೂ ಅದರ ಕಥೆ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳ ಜೊತೆಗೂಡಿದೆ. ಬೇರೆ ಕಡೆ ಕೆಲವು ಕಡೆ ಈ ಬಂಗಾರದ ಉತ್ಪತ್ತಿಯ ಬಗ್ಗೆ ಬರಲಿಲ್ಲ, ಕೆಲವು ಕಡೆ ಬಂಗಾರದ ಉತ್ಪತ್ತಿಯ ಬಗ್ಗೆ ಬಂದಿದೆ. ಈ ಅಗ್ನಿ ಒಂದ್ ಕಡೆ ಎಲ್ಲೋ ಅಡಗಿಕೊಂಡಿದ್ದ,
ದೇವತೆಗಳು ಆತನನ್ನು ಹುಡುಕಿದ್ರು ಅನ್ನೋ ಕಥೆಯನ್ನೆಲ್ಲ ನಾವು ನೋಡಿದ್ದೇವೆ. ಅಲ್ಲಿ ಒಂದು ಕಡೆ ಈ ಕಪ್ಪೆಗಳಿಗೆ ರಸಜ್ಞಾನ ಇರೋದಿಲ್ಲ ಅಂತ ನಾವು ನೋಡಿದ್ವಿ. ಮತ್ತೆ ಕಪ್ಪೆಗಳ ಹೈಬರ್ನೇಷನ್, ಅವುಗಳು ಬಿಲವಾಸ ಮಾಡುವುದರ ಬಗ್ಗೆ ನಾವು ಅನೇಕ ಸಂಗತಿಗಳನ್ನ ನೋಡಿದ್ವಿ. ಈ ಹಿಂದೆ ನೋಡಿದಂತಹ ಕಥೆಯ ಬಗ್ಗೆ ಕೆಲವು ಸ್ಪಷ್ಟೀಕರಣಗಳನ್ನ ಈಗ ನಾವು ತಗೊಳ್ಬೇಕಾಗಿದೆ. ಕಪ್ಪೆಗಳಿಗೆ ರಸಜ್ಞಾನ ಇರೋದಿಲ್ಲ ಅಂತ ಬಂತಲ್ಲ, ರಸಜ್ಞಾನ ಇರುವುದಿಲ್ಲ ಅಂತಂದ್ರೆ ಅವುಗಳಿಗೆ ಆ ನಾಲಿಗೆಯಿಂದ ತಮ್ಮ ಎದುರಿಗಿರುವಂತಹ ಕ್ರಿಮಿ ಕೀಟಗಳನ್ನ ಅವು ಒಳಗೆ ಎಳ್ಕೊಂಡು ಬಿಡ್ತವೆ, ನುಂಗಿ ಬಿಡ್ತವೆ ಹೀಗೆ ಅಂತ ತಜ್ಞರೊಬ್ಬರು ಹೇಳಿದರು. ನಾನು ಒಬ್ಬರು ಪಶು ವೈದ್ಯರನ್ನ ಈ ಅನೇಕ ವಿಷಯಗಳ ಕುರಿತಾಗಿ ಮಾತನಾಡಿಸಿದೆ. ನಾಲಿಗೆಯಿಂದ ಆ ಪದಾರ್ಥಗಳನ್ನು ಒಳಗೆ ಅವು ನುಂಗಿ ಬಿಡ್ತವೆ, ಹೀಗೆ ನುಂಗಿ ಬಿಡುವುದರಿಂದ ಅವುಗಳಿಗೆ ರಸಜ್ಞಾನ ಆಗುವ ಸಾಧ್ಯತೆ ಇಲ್ಲ ಅಂತ ಅವರು ಹೇಳಿದರು. ಮತ್ತೆ ನಿಮಗೆ ನಾಲಿಗೆಯನ್ನು ಕಳ್ಕೊಂಡು ಅಗ್ನಿಶಾಪಾದ ಅಜಿಹ್ವಾಪಿ ರಸಜ್ಞಾನ ಬಹಿಷ್ಕೃತ ಅಂತ ಅಲ್ಲಿ ಬಂತಲ್ಲ, ನಿಮಗೆ ಜಿಹ್ವಾ ಇರೋದಿಲ್ಲ ಅಂತ ಅಲ್ಲಿ ಬಂತಲ್ಲ, ಜಿಹ್ವಾ ಇರೋದಿಲ್ಲ ಅಂತ ಅರ್ಥ ಅಲ್ಲ, ನಾಲಿಗೆ ಇರ್ತದೆ, ಅದಕ್ಕೆ ರಸಜ್ಞಾನವನ್ನ ಮಾಡ್ಕೊಳ್ಳುವ ಶಕ್ತಿ ಇರೋದಿಲ್ಲ, ಕೇವಲ ನುಂಗುತ್ತವಷ್ಟೇ ಅವು ಅಂತ ಹೀಗೆ ಅದರ ಅರ್ಥ. ವಾಸ್ತವಿಕವಾಗಿ ನಾಲಿಗೆ ಇರೋದಿಲ್ಲ ಅಂತ ತಾತ್ಪರ್ಯ ನಾವು ತಿಳ್ಕೊಳ್ಬಾರದು. ರಸಾಸ್ವಾದನೆ ಮಾತ್ರ ಅವುಗಳಿಗೆ ಸಾಧ್ಯ ಆಗೋದಿಲ್ಲ, ನುಂಗಿ ಬಿಟ್ರೆ ನೇರವಾಗಿ ಹೊಟ್ಟೆಗೆ ಹೋಗಿಬಿಡ್ತದೆ, ಅದು ಜಠರಕ್ಕೆ ಹೋಗಿಬಿಡ್ತದೆ ಅಂತ ಅದರ ತಾತ್ಪರ್ಯ. ಇಷ್ಟಾದ್ರೂ ಕೂಡ ನೀವೇನು ಮೂಕರಾಗೋದಿಲ್ಲ, ಅನೇಕ ಮಾತುಗಳನ್ನ, ಸಂವಹನಗಳನ್ನ, ಕಮ್ಯುನಿಕೇಶನ್ ಮಾಡಲಿಕ್ಕೆ ನೀವು ಸಮರ್ಥರಾಗ್ತೀರಿ ಅಂತ ಅದರ ತಾತ್ಪರ್ಯ. ಬಿಲವಾಸಂ ಗತಾಶ್ಚೈವ, ನೀವು ಬಿಲವಾಸ ಮಾಡ್ತೀರಿ ಅಂತ ಅಲ್ಲಿ ಬಂದಿದೆ. ನಿರಾಹಾರಾನ್ ಅಚೇತಸಃ, ಕೆಲವು ಪಾಠದಲ್ಲಿ ನಿರಾದಾನಾನ್ ಅಚೇತಸಃ ಅಂತಿದೆ. ಆ ನಿರಾದಾನ ಅನ್ನೋಕ್ಕಿಂತ ನಿರಾಹಾರ ಅನ್ನುವ ಶಬ್ದವೇ ಹೆಚ್ಚು ಯೋಗ್ಯವಾದ್ದು. ಅದು ಪಾಠಗಳನ್ನ ಕೂಡ ನಾವು ಗಮನಿಸಬೇಕು. ನಮ್ಮ ಸಮಸ್ಯೆ ಏನಂದ್ರೆ ಆ ಕಪ್ಪೆಗಳ ಜೀವನ ಕ್ರಮ ನಮಗೆ ಗೊತ್ತಿಲ್ಲದಕ್ಕಾಗಿ ನಿರಾಹಾರ ಅಂತ ಕೆಲವು ನಾವು ಈಗ ಉತ್ತರ ಭಾರತದ ಪಾಠದಲ್ಲಿ ನೋಡ್ತಾ ಇದ್ದೀವಿ. ಆದರೆ ದಕ್ಷಿಣ ಭಾರತದ ಪಾಠದಲ್ಲಿ ಅದು ನಿರಾದಾನ ಅನ್ನುವ ಒಂದು ರೂಪವನ್ನು ಪಡ್ಕೊಂಡು ಕಾಣಿಸ್ತದೆ. ವೈಷ್ಣವ ಪಾಠದಲ್ಲಿ ಬಿಲವಾಸ ಗತಾಂಶೈವ ನಿರಾದಾನಾನ್ ಅಚೇತಸಃ ಅಂತಿದೆ ನೋಡಿ. ಆ ನಿರಾದಾನ ಅಂತಂದ್ರೆ ಆದಾನ ಅಂದ್ರೆ ಸ್ವೀಕಾರ ಮಾಡೋದು, ನಿರಾದಾನ ಅಂತಂದ್ರೆ ಸ್ವೀಕಾರ ಮಾಡದೇ ಇರೋದು ಅಂತ ಹೀಗೆ ಅರ್ಥ ಆಗ್ತದೆ. ಆದ್ರೆ ಹಾಗೆ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಉತ್ತರ ಭಾರತದ ಪಾಠದಲ್ಲಿ ನಿರಾಹಾರ ಅಂತ ಶಬ್ದ ಇದೆಯಲ್ಲ, ಆ ಪಾಠವೇ ಯೋಗ್ಯವಾದಂತಹ ಪಾಠ. ಅದು ಯಾಕೆ ನಿರಾಹಾರ ಆಗಿರ್ತವೆ ಕಪ್ಪೆಗಳು ಅದನ್ನೆಲ್ಲ ನಾವು ಗಮನಿಸ್ಬೇಕು. ಈ ನಾನು ಮೊನ್ನೆ ದಿವಸ ಹೇಳಿದ ಮಾಹಿತಿ ಏನಿದೆ, ಸ್ವಲ್ಪ ಸರಳವಾದಂತಹ ಮಾಹಿತಿಯನ್ನು ಮಾತ್ರ ಹೇಳಿದೆ. ಅದ್ರ ಬಗ್ಗೆ ಪೂರ್ಣವಾದಂತಹ ಮಾಹಿತಿ ನಾನು ಮತ್ತೊಂದು ಬಾರಿ ಹೇಳ್ತೀನಿ ಅಂತ ಹೇಳಿದ್ದೆ. ಅದರ ಬಗ್ಗೆ ನಾನು ಮತ್ತಷ್ಟು ಸಮಾಲೋಚನೆ ಮಾಡಿದೆ, ನಾನು ಕೂಡ ಸ್ವಂತ ಅಧ್ಯಯನ ಮಾಡಿದೆ. ಅದರ ಅರ್ಥ ಏನು, ಈ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಅವುಗಳಿಗೆ ಬೇರೆ ಕಡೆ ಆಹಾರ ಸ್ವೀಕಾರ ಮಾಡುವಂತಹ ಶಕ್ತಿ ಇರೋದಿಲ್ಲ, ಮತ್ತು ತಮ್ಮ ದೇಹದ ಟೆಂಪರೇಚರ್ ಅನ್ನು ಮೇಂಟೈನ್ ಮಾಡ್ಕೊಳ್ಬೇಕಾದಂತಹ ಒಂದು ಅವಶ್ಯಕತೆ ಇರ್ತದೆ. ಈ ಎಲ್ಲ ಕಾರಣಗಳಿಂದಾಗಿ ಅನೇಕ ಶೀತ ರಕ್ತದ ಪ್ರಾಣಿಗಳು, ಕಪ್ಪೆಗಳು, ಹಾವುಗಳು ಮೊದಲಾದಂತಹ ಪ್ರಾಣಿಗಳೆಲ್ಲ ಹೈಬರ್ನೇಟ್ ಮಾಡ್ತವೆ. ಆ ಹೈಬರ್ನೇಟ್ ಅನ್ನೋದನ್ನೇ ಇಲ್ಲಿ ಬಿಲವಾಸ ಅನ್ನೋ ಶಬ್ದದಿಂದ ಸಂಸ್ಕೃತದಲ್ಲಿ ಹೇಳಿದ್ದಾರೆ. ತಮ್ಮೊಳಗಿರುವಂತಹ ಆಹಾರವನ್ನು ಅವು ಕೊಬ್ಬಿನ ರೂಪದಲ್ಲಿರುವ ಆಹಾರವನ್ನು ಸ್ವೀಕಾರ ಮಾಡ್ತಿರ್ತವೆ. ಅಲ್ಲಿ ನೋಡಿ, ಅಚೇತಸಃ ಗತಾಸೂನ್ ಅಂತ ಶಬ್ದಗಳಿವೆ. ಅವು ಸತ್ತಂತೆ ಬಿದ್ದು ಬಿಟ್ಟಿರ್ತಾವಂತೆ, ಸತ್ತಿರೋದಿಲ್ಲ ವಾಸ್ತವಿಕವಾಗಿ, ಸತ್ತಂತೆ ಬಿದ್ದಿರ್ತವೆ. ಅದಕ್ಕೆ ಅಚೇತಸಃ, ಪ್ರಜ್ಞೆ ಅವುಗಳ ಸ್ಥೂಲ ದೃಷ್ಟಿಗೆ ಅವುಗಳ ಪ್ರಜ್ಞೆ, ಅವುಗಳ ಚೇತನ ಕಾಣಿಸೋದಿಲ್ಲ ನಮಗೆ. ಗತಾಸು ಅಂದ್ರೆ ಸತ್ತಂತಿರುವಂಥವು. ಇಷ್ಟಿದ್ರೂ ಕೂಡ ಭೂಮಿ ಸಂಧಾರಯಿಷ್ಯತಿ, ಭೂಮಿ ನಿಮ್ಮನ್ನು ರಕ್ಷಿಸ್ತದಂತಿದೆ. ಭೂಮಿ ರಕ್ಷಿಸುವುದು ಹೇಗೆ? ನಾನೀಗ ಹೇಳಿದಂಥ ವಿಷಯ ಇದೆಯಲ್ಲ, ಕಪ್ಪೆಗಳ ಈ ಹೈಬರ್ನೇಷನ್, ಇದ್ರ ಬಗ್ಗೆ ನೀವು ಬೇರೆ ಬೇರೆ ಕಡೆ ಅದನ್ನ ನೋಡ್ಲಿಕ್ಕೆ ಹೊರಟ್ರೆ ಅವು ತೀರಾ ಮಣ್ಣಿನ ಒಳಗೆ ಮತ್ತೆ ಎಲ್ಲೋ ನೀರಿನ ಆಳದೊಳಗೆ ಅವು ಇರ್ತವೆ ಅಂತ ಅರ್ಥ ಅಲ್ಲ. ಮಣ್ಣಿನ ಪದರದ ಮೇಲ್ಭಾಗದಲ್ಲಿ, ನೀರಿನ ಆಳದಲ್ಲಿ, ಆದ್ರೆ ಮಣ್ಣಿನ ಪದರದಲ್ಲಿ ಮೇಲ್ಭಾಗದಲ್ಲಿ ಇರ್ತವೆ ಕಪ್ಪೆಗಳು. ಯಾಕಂದ್ರೆ ಅವುಗಳಿಗೆ ದೀರ್ಘಕಾಲ ಅಲ್ಲಿ ಇರ್ಲಿಕ್ಕಾಗೋದಿಲ್ಲ. ಅವುಗಳಿಗೆ ಉಸಿರಾಟದ ಅವಶ್ಯಕತೆ ಇರ್ತದೆ. ಬಹಳ ದೀರ್ಘಕಾಲ ಮಣ್ಣಿನ ಒಳಗೆ ಇದ್ದು ಬಿಟ್ರೆ ಅವುಗಳಿಗೆ
ಆ ಉಸಿರಾಟದ ಆಕ್ಸಿಜನ್ ಕೊರತೆ ಆಗ್ತದೆ ಅಂತ ಹೀಗೆಲ್ಲ ಅಲ್ಲಿ ಮಾಹಿತಿ ಬಂದಿದೆ. ಆದ್ರಿಂದ ಆಕ್ಸಿಜನ್ನಿನ ಎಲ್ಲಿ ಆಕ್ಸಿಜನ್ ಬಹಳ ರಿಚ್ ಆಗಿರ್ತದೆ ಅಂತ ಪ್ರದೇಶದಲ್ಲಿ ಅಂತ ನೀರಿನಲ್ಲಿ ಅವು ಇದ್ದು ಬೇರೆ ಆಹಾರವನ್ನು ಸ್ವೀಕಾರ ಮಾಡದೆ ಹೋದ್ರೂ ಕೂಡ ಈ ಆಮ್ಲಜನಕ ಒಂದನ್ನು ಆಕ್ಸಿಜನ್ ಒಂದನ್ನು ಸ್ವೀಕಾರ ಮಾಡ್ತಾ ಬದುಕ್ತವೆ ಅಂತ ಹೀಗೆ ನಮಗೆ ಕೋಶದಲ್ಲಿ ಹೀಗೆ ಕಂಡು ಬರ್ತದೆ. ಆದರೆ ನಾನು ಅನೇಕ ಜನ ತಜ್ಞರನ್ನು ಮಾತಾಡಿಸಿದೆ ಅಂತ ಹೇಳಿದ್ನಲ್ಲ, ಅವು ಬಂಡೆಕಲ್ಲುಗಳಲ್ಲಿ ಕಪ್ಪೆಗಳು ಇರ್ತವೆ, ಒಳಗೆ ಹೋಗಿರ್ತವೆ. ಆ ಬಂಡೆಕಲ್ಲುಗಳ ಒಳಗೆ ಅವು ಇದ್ದು ಆ ಕಾಲವನ್ನು ಕಳೀತವೆ. ಹೇಗೆ ಅವು ಬದುಕ್ತವೆ, ಅವುಗಳಿಗೆ ಏನೇ ಭಗವಂತ ವ್ಯವಸ್ಥೆ ಮಾಡಿರ್ತಾನೆ ಅನ್ನೋದೆಲ್ಲ ಬಹಳ ವಿಶಿಷ್ಟವಾದಂತಹ ಒಂದು ಸಂಗತಿ ಅದು. ಹೀಗೆ ನಿರಾಹಾರ ಅನ್ನೋ ಶಬ್ದವೇ ಯೋಗ್ಯವಾದದ್ದು. ಇದು ತಜ್ಞರು ಇವತ್ತು ಕೂಡ ಅದನ್ನು ಒಪ್ತಾರೆ. ಕಪ್ಪೆಗಳು ಆ ಸಂದರ್ಭದಲ್ಲಿ ನಿರಾಹಾರ ಆಗಿರ್ತವೆ ಅಂತೇಳಿ ತಮ್ಮ ದೇಹದ ಟೆಂಪರೇಚರ್ ಮೇಂಟೈನ್ ಮಾಡ್ಕೊಳ್ಳಿಕ್ಕಾಗಿ, ಮತ್ತೆ ಆ ಚಳಿಗಾಲದಲ್ಲಿ ಅವುಗಳಿಗೆ ಕೆಲವು ಬಾರಿ ಆಹಾರ ಸಿಗದ ಕಾರಣಕ್ಕಾಗಿ ಅವೆಲ್ಲವೂ ಈ ಆಹಾರವನ್ನು ಸ್ವೀಕಾರ ಮಾಡದೆ ಹಾಗೆ ಇರ್ತವೆ. ತಮ್ಮ ದೇಹದಲ್ಲಿರುವಂತಹ ಕೊಬ್ಬನ್ನು ಸ್ವೀಕಾರ ಮಾಡ್ತಾ ಇರ್ತವೆ. ಹೀಗೆ ನಿರಾಹಾರ ಅನ್ನೋ ಪಾಠಕ್ಕೆ ಒಂದು ಮಹತ್ವ ಇದೆ. ಅದನ್ನು ಗಮನಿಸಿದ್ರೆ ನಿರಾದಾನ ಅಂತ ಮಾಡಿದ್ದು ನನಗೆ ಯಾಕೋ ಸರಿ ಕಾಣಲಿಲ್ಲ. ಮೊನ್ನೆ ಅದನ್ನು ಹೇಳಲಿಕ್ಕಾಗಿರ್ಲಿಲ್ಲ, ಇವತ್ತು ಮೊನ್ನೆ ಅದನ್ನು ಗಮನಿಸಿದ್ದೀನಿ. ಎಷ್ಟೋ ಬಾರಿ ಆ ಪಾಠಗಳ ಸೂಕ್ಷ್ಮತೆಯನ್ನು ನಾನು ಗಮನಿಸಿದ್ರು ಕೂಡ ಕೆಲವು ಇಂಥ ಶಬ್ದಗಳು ತಪ್ಪು ಹೋಗಿವೆ. ಅಂಥದ್ರಲ್ಲಿ ನಿರಾದಾನ ಅನ್ನೋ ಒಂದು ಶಬ್ದ ತಪ್ಪು ಪಾಠ ಅನ್ನೋದು ಮೊನ್ನೆ ಹೇಳಲಿಕ್ಕಾಗಿರ್ಲಿಲ್ಲ, ಇವತ್ತು ಹೇಳಿದ್ದೇನೆ. ಗಾಢಾಂಧಕಾರದಲ್ಲಿ ಕೂಡ ನೀವು ರಾತ್ರಿ ಹೊತ್ತು ಸಂಚರಿಸ್ತೀರಿ ಅಂತಿದೆಯಲ್ಲ, ಇದನ್ನು ನಾವು ಇವತ್ತು ಕೂಡ ಅಂತರ್ಜಾಲದಲ್ಲಿ ಅನೇಕ ಕಡೆ ಗಮನಿಸಬಹುದು. ಕೆಲವು ಕಪ್ಪೆಗಳಿಗೆ ಆ ರಾತ್ರಿ ಹೊತ್ತಿನಲ್ಲಿ ಸಂಚಾರ ಮಾಡುವಂತಹ ಅನುಕೂಲಗಳು ಇದೆಲ್ಲ ಇವೆ. ಕಪ್ಪೆಗಳಲ್ಲೇ ಪ್ರಭೇದ ಇವೆ. ಇಲ್ಲಿರುವ ಸಂಗತಿಗಳು ಎಲ್ಲವೂ ಕೂಡ ಎಲ್ಲಾ ಪ್ರಭೇದಗಳಿಗೂ ಸಂಬಂಧಪಟ್ಟದ್ದಲ್ಲ, ಕೆಲವು ಪ್ರಭೇದಗಳಿಗೆ ಅನ್ವಿತ ಆಗ್ತವೆ ಅಂತ ನಾವು ಅದನ್ನ ತಿಳ್ಕೊಳ್ಬಹುದಾಗಿದೆ. ಅಂತೂ ದೇವತೆಗಳು ಹೀಗೆಲ್ಲ ಅವುಗಳಿಗೆ ವರ ಕೊಟ್ಟರು. ಆನೆಗಳ ಬಗ್ಗೆ ಬಂದಿತ್ತು. ಆ ಆನೆಗಳ ಬಗ್ಗೆಯೂ ಕೂಡ ಆ ಪಶುವೈದ್ಯರು ನನಗೆ ಹೀಗೆ ಹೇಳಿದರು. ಆನೆಗಳಿಗೆ ನಾಲಿಗೆ ಇರೋದಿಲ್ಲ ಅಂತಲ್ಲ, ತುಂಬಾ ದಪ್ಪವಾದ ನಾಲಿಗೆ ಇರ್ತದೆ. ಆ ದಪ್ಪವಾದ ನಾಲಿಗೆಯಿಂದ ಅವುಗಳಿಗೆ ಕೇವಲ ಗೀಳಿಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಮ್ಮ ನಾಲಿಗೆ ಅಪ್ರತೀಪ, ನಿಮ್ಮ ನಾಲಿಗೆ ನಿಮಗೆ ಪ್ರತೀಪವಾಗಿ ಬಿಡ್ತದೆ ಅಂತಿದೆ. ಪ್ರತೀಪವಾಗುವುದು ಅಂದ್ರೆ ತಿರುವು ಮುರುವಾಗುವುದು ಅಂತ ಹೀಗೆಲ್ಲ ಬರೆದಿದ್ದಾರೆ. ವಾಸ್ತವಿಕವಾಗಿ ನಾಲಿಗೆಯೇ ತಿರುವು ಮುರುವಾಗ್ತದೆ, ಅದರ ಹಿಂದು ಮುಂದಾಗ್ತದೆ ಅಂತ ಹಾಗೇನು ಅರ್ಥ ಅಲ್ಲ. ಅದಕ್ಕೆ ಪ್ರತೀಪವಾಗುವುದು ಅಂದ್ರೆ ನಿಮಗೆ ವಿರುದ್ಧವಾಗುವುದು, ನಿಮಗೆ ಅನನುಕೂಲವಾಗುವುದು. ಪ್ರಾಯ ಆ ಕಾಲದಲ್ಲಿ ಮೊದಲು ಆ ಆನೆಗಳಿಗೂ ಕೂಡ ಮಾತಾಡ್ಲಿಕ್ಕೆ ಬರ್ತಿತ್ತು. ಅದಿಲ್ಲೇ ನಮಗೆ ಈ ಮಹಾಭಾರತದ ಈ ಕಥೆಯಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಅಗ್ನಿ ಎಲ್ಲಿದ್ದಾನೆ ಅಂತ ಅನ್ನೋದನ್ನ ಆನೆಗಳು ಹೇಳಿಬಿಟ್ಟಿದ್ದವು, ಮಾತಾಡ್ಲಿಕ್ಕೆ ಬರ್ತಿತ್ತು. ಆಗ ನಾಲಿಗೆ ಅವುಗಳಿಗೆ ಅಪ್ರತೀಪವಾಗಿತ್ತು, ಅವುಗಳಿಗೆ ಅನುಕೂಲಕರವಾಗಿತ್ತು. ನಿಮ್ಗಿನ್ನ ಅದು ಪ್ರತೀಪವಾಗಲಿ, ನಿಮ್ಗದು ವಿರುದ್ಧವಾಗಲಿ ಅಂತ ಶಾಪ ಕೊಟ್ಟು. ತಿರುವು ಮುರುವಾಗ್ತದೆ ಅಂತ ಹೀಗೇನ ಅರ್ಥ ಅಲ್ಲ. ಅದಕ್ಕೆ ನಿಮಗೆ ಅನನುಕೂಲಕರವಾಗುತ್ತದೆ ಅಂತ ಇಷ್ಟೇ ಅರ್ಥ. ಆದರೂ ಉಚ್ಚ ಸ್ವರದಿಂದ ನೀವು ವಾಕ್ಯಗಳನ್ನು ಹೇಳ್ತೀರಿ. ಮಾತಿನಲ್ಲಿ ಅಕ್ಷರಗಳು, ವರ್ಣಾತ್ಮಕ ಅಕ್ಷರಗಳು, ವರ್ಣಾತ್ಮಕ ಶಬ್ದಗಳು ನಿಮ್ಮ ಬಾಯಿಂದ ಬರದೇ ಇರಬಹುದು, ಧ್ವನ್ಯಾತ್ಮಕ ಶಬ್ದಗಳು ನಿಮ್ಮ ಬಾಯಿಂದ ಬಂದೇ ಬರ್ತಿರ್ತವೆ. ನೀವು ಎಲ್ಲ ಆಹಾರವನ್ನು ಸ್ವೀಕಾರ ಮಾಡ್ತೀರಿ. ಪ್ರತೀಪಯ ಜಿಹ್ವಯಾಪಿ ಸರ್ವಾಹಾರಂ ಕರಿಷ್ಯಥ ಅಂತಿದೆ. ಆ ಆನೆಗಳ ನಾಲಿಗೆಯೂ ಕೂಡ ಬಹಳ ದಪ್ಪವಾಗಿರೋದ್ರಿಂದ ಅನೇಕ ತರದ ಆಹಾರಗಳನ್ನೆಲ್ಲ ಅವು ಸ್ವೀಕಾರ ಮಾಡೇ ಮಾಡ್ತವೆ. ಸಂವಹನವನ್ನು ಕೂಡ ಮಾಡ್ತವೆ, ಅದು ನಮ್ಗೆ ಗೊತ್ತಿದೆ. ಗಿಳಿಯ ನಾಲಿಗೆಯೂ ಕೂಡ ಬಹಳ ದಪ್ಪವಾಗಿರ್ತದೆ ಅಂತ ಹೀಗೆ ಅದರ ಮಾಹಿತಿಯನ್ನ ಆ ಪಶು ವೈದ್ಯರು, ತಜ್ಞರಾದವರು ಹೇಳಿದರು. ನಮಗಲ್ಲಿ ಈ ಶಮಿ ವೃಕ್ಷದ ಬಗ್ಗೆ ಒಂದಿಷ್ಟು ಸಂಗತಿಗಳನ್ನು ನೋಡಬೇಕಾಗಿತ್ತು. ಅರಣಿ ಮಥನ ಮಾಡಲಿಕ್ಕೆ ಏನು ಉಪಕರಣಗಳನ್ನು ಉಪಯೋಗ ಮಾಡ್ತಾರೆ, ನಮಗೆ ಎಲ್ಲರಿಗೂ ಅಂಥ ಒಂದು ಉಪಕರಣ ಕಣ್ಣಿಗೆ ಬಿದ್ದಿರ್ಲಿಕ್ಕಿಲ್ಲ. ಆದರೂ ಅಂಥದ್ದೊಂದು ಉಪಕರಣಗಳನ್ನು ಈಗಲೂ ಅಲ್ಲಲ್ಲಿ ಉಪಯೋಗ ಮಾಡ್ತಾರೆ. ಅನೇಕ ಜನ ಪುರೋಹಿತರ ಮನೆಯಲ್ಲಿ ನಾನು ಅದನ್ನು ನೋಡಿದ್ದೇನೆ. ಅದೊಂದು ರೀತಿಯಾದಂತಹ ಮರದ ಸ್ಟ್ಯಾಂಡ್ ಇರ್ತದೆ. ಆ ಸ್ಟ್ಯಾಂಡಿನಲ್ಲಿ ಕೆಳಭಾಗದಲ್ಲಿ ಈ ಅಶ್ವತ್ಥ ವೃಕ್ಷದ, ಅರಣಿ ಅಂದ್ರೆ ಅದಕ್ಕೆ ಅಶ್ವತ್ಥ ಅಂತ ಕರೀತಾರೆ, ಅಶ್ವತ್ಥ ವೃಕ್ಷದ ಒಂದು ಮರದ ತುಂಡು ಕೆಳಗೆ ಫಿಕ್ಸ್ಡ್ ಆಗಿರ್ತದೆ. ಆ ಕೆಳಗಿರುವಂತಹ ಅಶ್ವತ್ಥ ವೃಕ್ಷದ ತುಂಡೇನಿದೆ ಅದರ ಮೇಲೆ ಮತ್ತೊಂದು ಕಟ್ಟಿಗೆಯ ತುಂಡು, ಅದು ಸಾಮಾನ್ಯವಾಗಿ ಖದಿರ ಅನ್ನುವ ಮರ, ಕಗ್ಗಲಿ ಮರ ಅಂತ ಹೇಳ್ತಾರೆ. ಬಿಳಿ ಕಗ್ಗಲಿ ಅಥವಾ ಕರಿ ಕಗ್ಗಲಿ, ಹೀಗೆ ಯಾವ್ದಾದ್ರು ಒಂದು ಮರ. ಆ ಮರದ ಒಂದು ದಂಡ ಇರ್ತದೆ. ಆ ದಂಡಕ್ಕೆ ಹಗ್ಗ ಕಟ್ತಾರೆ.
ಈ ಕೆಳಗಿರುವಂಥ ಅಡ್ಡವಾಗಿರುವಂಥ ಅಶ್ವತ್ಥ ವೃಕ್ಷದ ತುಣುಕು, ಮೇಲಿರುವಂಥ ಆ ಕಗ್ಗಲಿ ಮರದ ತುಣುಕು ಮೇಲೆ ಕೆಳಗಾಗಿರ್ತದೆ. ಅದು ಈ ಅಶ್ವತ್ಥ ಮರದ ತುಣುಕು ಅಡ್ಡವಾಗಿರ್ತದೆ. ಅಡ್ಡವಾಗಿರುವ ಅಶ್ವತ್ಥ ಮರದ ತುಣುಕಿನ ಮೇಲೆ ಆ ಉದ್ದವಾಗಿರುವಂಥ ಒಂದೇನೋ ಕಗ್ಗಲಿ ಮರದ ತುಣುಕಿದೆ, ಅದು ಘರ್ಷಣೆ ಹೊಂದಬೇಕು. ಕಗ್ಗಲಿ ಮರದ ತುಣುಕಿಗೆ ಹಗ್ಗ ಕಟ್ಟಿರ್ತಾರೆ, ಹಗ್ಗವನ್ನು ಚೆನ್ನಾಗಿ ಮಥನ ಮಾಡ್ತಾರೆ. ಈ ಮೊಸರನ್ನು ಕಡಿಯುವಾಗ ಹೇಗಾಗ್ತದೋ ಹಾಗೆ ಈ ಎರಡೂ ತುಣುಕುಗಳನ್ನ, ಕಗ್ಗಲಿ ಮರದ ತುಣುಕನ್ನ ಮತ್ತೆ ಅಶ್ವತ್ಥ ಮರದ ತುಣುಕನ್ನು ಎರಡನ್ನೂ ಸೇರಿಸಿ ಒಂದು ಮರದ ಚೌಕಟ್ಟಿನಲ್ಲಿ ಕೂಡಿಸಿರ್ತಾರೆ, ಫಿಕ್ಸ್ ಮಾಡಿರ್ತಾರೆ. ಅದನ್ನ ಒಂದು ಕಡೆ ನಿಲ್ಲಿಸಿ ಆ ಚೌಕಟ್ಟನ್ನ ಕಡಿತಾರೆ. ಅದನ್ನು ಭೂಮಿಯಲ್ಲಿ ಯಾವತ್ತೂ ಅಗ್ನಿ ಇರ್ತದೆ ಅಂತ ಅನ್ನೋದನ್ನು ಗಮನಿಸಿ, ಆಗ ಹುಟ್ಟಿದಂತಹ ಅಗ್ನಿಯ ಕಿಡಿಗಳನ್ನ ಹತ್ತಿಯ ತುಣುಕಿಗೆ ಒಂದು ಕಡೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ತಗೊಂಡೋಗಿ ಯಜ್ಞದ ಕುಂಡಕ್ಕೆ ಹಾಕೊಳ್ತಾರೆ. ಇಲ್ಲೀಗ ಶಮಿ ವೃಕ್ಷದ ಬಗ್ಗೆ ಬಂತಲ್ಲ, ಶಮಿ ವೃಕ್ಷದ ಬಗ್ಗೆ ನಾನು ಅನೇಕ ದಿನ ಪುರೋಹಿತರನ್ನ ಮಾತಾಡಿಸಿದೆ. ಅಶ್ವತ್ಥ ವೃಕ್ಷದ ಒಂದು ತುಣುಕು, ಅಡ್ಡವಾಗಿರುವಂತಹ ತುಣುಕಂತೂ ಬೇಕೇ ಬೇಕು, ಅದ್ರ ಬಗ್ಗೆ ಏನು ವಿವಾದ ಇಲ್ಲ. ಅದರ ಮೇಲೆ ಖದಿರ ಅಥವಾ ಕಗ್ಗಲಿ ಮರದ ತುಣುಕಂದು ಏನನ್ನ ಉದ್ದವಾಗಿ ಫಿಕ್ಸ್ ಮಾಡಿರ್ತಾರಲ್ಲ, ಅದು ಕೆಲವು ಬಾರಿ ಈ ಶಮಿ ವೃಕ್ಷದ ತುಣುಕನ್ನು ಇಟ್ಕೊಂಡಿರ್ತಾರೆ. ಕೇವಲ ಶಮಿ ವೃಕ್ಷದ ತುಣುಕಿನಿಂದ ಅಗ್ನಿ ಹುಟ್ಟುವುದಿಲ್ಲ. ಅಶ್ವತ್ಥ ಅಂತೂ ಬೇಕೇ ಬೇಕು. ಅಶ್ವತ್ಥದ ಜೊತೆಗೆ ಕಗ್ಗಲಿ ಮರ ಅಥವಾ ಈ ಶಮಿ ವೃಕ್ಷ, ಬನ್ನಿ ಮರ, ಇದರಿಂದ ಅಗ್ನಿಯನ್ನು ಪಡ್ಕೊಳ್ತಾರೆ. ಕೇವಲ ಶಮಿಯಿಂದ ಅಗ್ನಿಯನ್ನು ಪಡ್ಕೊಳ್ಳುವ ರೂಢಿ ಇಲ್ಲ ಅಂತನ್ನೋದನ್ನ ಪುರೋಹಿತರಾದವರು ಸ್ಪಷ್ಟಪಡಿಸಿದರು. ಮತ್ತೆ ಈ ಮಹಾಭಾರತದ ಈ ಹಿಂದಿನ ಭಾಗವನ್ನು ಪ್ರವಚನ ಕೇಳಿದವರು ಕೂಡ ಕೆಲವರು ನನಗದನ್ನು ಹೇಳಿದರು. ಬೃಹತಿ ಸಹಸ್ರ ಯಾಗ ಇತ್ಯಾದಿಗಳು ನಡೆಯುವಾಗ ತಮ್ಮ ಊರಿನಲ್ಲಿ ಈ ಪುರೋಹಿತರಾದವರು ಬನ್ನಿ ಮರದಿಂದ ಅಗ್ನಿಯನ್ನ ಹುಟ್ಟಿಸಿದರು, ಅದನ್ನು ನಾವು ನೋಡಿದ್ದೇವೆ ಅಂತ ಕೂಡ ಹೇಳಿದರು. ಹೀಗೆ ಸಾಮಾನ್ಯವಾಗಿ ಅಶ್ವತ್ಥ ಮತ್ತೆ ಕಗ್ಗಲಿ ಮರ, ಖದಿರ ಮರ ಇದನ್ನು ಉಪಯೋಗಿಸಿದರು. ಕೆಲವು ಕಡೆ ಅಶ್ವತ್ಥ ಮತ್ತು ಈ ಶಮಿ ಇದನ್ನು ಉಪಯೋಗಿಸ್ತಾರೆ ಅಗ್ನಿಯ ಮಥನ ಮಾಡಲಿಕ್ಕಾಗಿ. ಈ ಕಪಿಲ ವೃಕ್ಷದ ಬಗ್ಗೆ ನಮಗೆ ಅನೇಕ ಕಡೆ ಹಿಂದೆ ಬಂತಲ್ಲ, ಆ ಕಪಿಲ ವೃಕ್ಷದ ಬಗ್ಗೆ ಆ ವೈದ್ಯರಾದವರು ನನಗೆ ಹೀಗೊಂದು ಕೆಲವು ಆಶ್ಚರ್ಯಕರವಾದಂಥ ಮಾಹಿತಿಗಳನ್ನು ಹೇಳಿದರು. ಕಪಿಲ ವೃಕ್ಷ ಅಂದ್ರೆ ಅದು ಗೊರಸು ಕಪ್ಪಾಗಿರುವಂಥದ್ದು, ಕಾಲು ಕಪ್ಪಾಗಿರುವಂಥದ್ದು ಅಂತ ಹೀಗೆ ಬೇರೆ ಬೇರೆ ಮಾಹಿತಿಗಳನ್ನೆಲ್ಲ ನಾವು ನೋಡಿದ್ದೇವೆ. ಅಲ್ಲಿ ಆ ಕಾಲು ಕಪ್ಪಾಗಿರುವಂಥ ಕಪಿಲ ಬಣ್ಣದ ಆ ಗೋವೇನಿದೆ ಅದು ಹೆಚ್ಚು ಹಾಲು ಹಿಂಡ್ತದಂತೆ. ಈ ಪಶುವೈದ್ಯರಾದವರು ತಮ್ಮ ಗುರುಗಳು ತಮಗೆ ಹೇಳ್ತಿದ್ದದನ್ನ ನನಗೆ ಇವತ್ತು ಹೇಳಿದರು. ಬೇರೆ ಎಲ್ಲಿಯೂ ಅದರ ಕೊಂಬು, ಅದರ ಬೆನ್ನು ಇತ್ಯಾದಿಗಳನ್ನು ಗಮನಿಸಬೇಡ, ಅದರ ಗೊರಸು ಕಪ್ಪಾಗಿದೆಯೋ, ಗೊರಸಿನ ಸುತ್ತಮುತ್ತಲು ಅಥವಾ ಸ್ವಲ್ಪ ಮೇಲ್ಭಾಗ ಅಂತ ಹೀಗಿದ್ದಿರಬೇಕು. ಅವ್ರೇನು ಹೇಳಿದ್ರು ಅಂದ್ರೆ ನಾನು ಹೇಳುವಾಗ ಕೆಲವು ಬೇರೆ ಶಬ್ದಗಳನ್ನು ಬಳಸಿದ್ದಿರಬಹುದು. ಅಂಥ ಹಸುಗಳು ಹೆಚ್ಚು ಹಾಲು ಹಿಡಿತವೆ ಅಂತ ಅನ್ನೋದನ್ನು ಅವರು ನನಗೆ ಹೇಳಿದರು. ಇವಿಷ್ಟು ಈ ಹಿಂದೆ ನಡೆದಂತಹ ಪ್ರವಚನದ ಬಗ್ಗೆ ನಾವು ಪಡ್ಕೊಳ್ಬೇಕಾದಂತಹ ಕೆಲವು ಸ್ಪಷ್ಟೀಕರಣಗಳು. ಅಗ್ನಿ ಹೀಗೆ ಆ ತೇಜಸ್ಸನ್ನ, ಶಿವನ ತೇಜಸ್ಸನ್ನ ಅಗ್ನಿ ಒಬ್ಬ ವೈದ್ಯನಂತೆ, ವಸ್ತುತಃ ಅದು ಶಿವಪಾರ್ವತಿಯರ ಸಮಾಗಮ, ಶಿವಪಾರ್ವತಿಯರ ಮಗ ಆಗಿ ನಾಳೆ ಬೆಳೆಯಬೇಕಾದವನು. ಅದರಲ್ಲಿ ಶಿವನ ತೇಜಸ್ಸನ್ನ ಗಮನಿಸ್ಬೇಕು ನಾವು. ಪಾರ್ವತಿಯ ಒಂದು ಅಂಶ ಅಲ್ಲಿ ಇರಲಿಲ್ಲ ಪ್ರಾಯ, ಯಾಕಂದ್ರೆ ಅಲ್ಲಿ ಮಹಾಭಾರತದಲ್ಲಿ ಆ ಉಲ್ಲೇಖ ಇಲ್ಲ. ಶಿವನ ತೇಜಸ್ಸು ಒಂದು ಮಾತ್ರ ಅಲ್ಲಿ ಅಗ್ನಿಯ ಮೂಲಕವಾಗಿ ಗಂಗೆಯ ಗರ್ಭದಲ್ಲಿ ಮೊದಲು ಸ್ಥಾಪಿತ ಆಯಿತು. ಗಂಗೆ ಅದನ್ನು ಕೆಲವು ಕಾಲ ಧರಿಸಿ ವಿಸರ್ಜಿಸಿದಳು ಅಂತ ಬಂದಿದೆ. ಇದನ್ನ ಮಹಾಭಾರತದ ವನಪರ್ವದಲ್ಲೂ ಕೂಡ ಗಮನಿಸಬಹುದಾಗಿದೆ. ಅಲ್ಲೆಲ್ಲ ಆ ಥರದ ವರ್ಣನಗಳು ಬಂದಿವೆ. ಉತ್ತರ ಭಾರತದ ಪಾಠಕ್ಕನುಸಾರವಾಗಿ ವನಪರ್ವದ 224ನೇ ಅಧ್ಯಾಯ ಇದು. ಇದನ್ನ ನೀವು ನೋಡ್ತಾ ಇರುವಂತಹ ಪಾಠಗಳಲ್ಲಿ, ವೈಷ್ಣವ ಪಾಠ ಮತ್ತು ಇತ್ಯಾದಿ ಬೇರೆ ಬೇರೆ ಪಾಠಗಳಲ್ಲಿ ಯುಧಿಷ್ಠಿರ ಮತ್ತು ಮಾರ್ಕಂಡೇಯರ ಸಂವಾದ ಅಲ್ಲಿ ಗಮನಿಸಬಹುದು. ಅಧ್ಯಾಯ ಸಂಖ್ಯೆ ಸ್ವಲ್ಪ ಹಿಂದೆ ಮುಂದೆ ಇದ್ದಿರಬಹುದು ಅಷ್ಟೇ ನೀವು ನೋಡುವಂತಹ ಪಾಠಗಳಲ್ಲಿ. ಅಲ್ಲಿ ಇದೊಂದು ಖ್ಯಾತವಾದ ಕಥೆನೆ. ಈ ಅನೇಕ ಜನ ಹಿರಿಯ ಋಷಿಗಳ ಪತ್ನಿಯಂದಿರ ಬಗ್ಗೆ ಅಗ್ನಿಗೊಂದು ಮೋಹ ಹುಟ್ಟಿತ್ತು ಅಂತ ಕಥಾ ಇದೆ. ಈ ಅಗ್ನಿಗೆ ಈಗ ಆ ಪತ್ನಿಯರ ಬಗ್ಗೆ ಮೋಹ ಹುಟ್ಟಿದ್ದನ್ನ ಆತನ ಪತ್ನಿ ಈ ಸ್ವಾಹಾದೇವಿ ಗಮನಿಸಿದಳು ಅಂತ ಅಲ್ಲಿ
ವರ್ಣನೆ ಇದೆ. ದಕ್ಷ ಪ್ರಜಾಪತಿಯ ಮಗಳು ಸ್ವಾಹಾದೇವಿ ಈ ಅದ್ಭುತಾಗ್ನಿ ಅಂತ ಅಲ್ಲಿ ಶಬ್ದ ಇದೆ. ಅದ್ಭುತಾಗ್ನಿಯ ಬಗ್ಗೆ ಆಕೆ ಸಂಮುಗ್ಧಳಾಗಿದ್ಲು. ಈ ಅದ್ಭುತಾಗ್ನಿಯ ಮನಸ್ಸು ಈ ಋಷಿಪತ್ನಿಯರೆಲ್ಲ ಸೌಂದರ್ಯದಲ್ಲಿ ಲೀನ ಆಗಿದ್ದನ್ನು ಅವನು ಗಮನಿಸಿದ್ದಳು ಆಕೆ. ಅವನು ಆ ಅಗ್ನಿ ದುಃಖಿತನಾಗಿ ತನ್ನ ಅಪೇಕ್ಷೆಯನ್ನು ಹೇಗೆ ಈಡೇರಿಸ್ಕೊಳ್ಳೋದು, ಈ ತನ್ನ ಒಂದು ಈ ಕಾಮ, ಆ ಋಷಿಪತ್ನಿಯರ ಬಗ್ಗೆ ತಾನು ವ್ಯಕ್ತ ಮಾಡಿಕೊಂಡಂಥ ಒಂದು ಕಾಮ, ಇದು ಬೇರೆಯವ್ರ ಗಮನಕ್ಕೂ ಬರಬಾರ್ದು, ಬಂದ್ರೆ ತನ್ನನ್ನು ತಪ್ಪು ತಿಳಿದಾರು ಅಂತ ಅವನಿಗೆಲ್ಲ ಒಂದು ಆತಂಕನೂ ಇತ್ತು. ಆಗ ಅವನು ಪ್ರಾಣ ಪರಿತ್ಯಾಗ ಮಾಡಿಬಿಡ್ಬೇಕು ಅಂತ ಕಾಡಿಗೆ ಹೋದ ಅಂತ ಅಲ್ಲಿ ವರ್ಣನೆ ಇದೆ. ಅವಳು ಸ್ವಾಹಾದೇವಿ ಕೂಡ ಕಾಡಿಗೆ ಬಂದಳಂತೆ. ಸ್ವಾಹಾದೇವಿ ಕೂಡ ಕಾಡಿಗೆ ಬಂದು ಅಂಗಿರಸ ಮಹರ್ಷಿಯ ಪತ್ನಿಯ ರೂಪವನ್ನು ತಾಳಿದ್ಲು. ಅವಳ ಹೆಸರು ಶಿವ ಅಂತ ಹೇಳಿ ಅವಳ ರೂಪವನ್ನು ತಾಳಿದ್ದು. ಅಗ್ನಿ ಹತ್ರ ಬಂದು ಅವನನ್ನ ಆಕೆ ಸಮಾಗಮಿಸಿದಳು. ಅಗ್ನಿಗೆ ಹೇಗೂ ಆ ಋಷಿಪತ್ನಿಯರ ಬಗ್ಗೆ ಮೋಹ ಇತ್ತಾದ್ರಿಂದ ಇವಳ ಜೊತೆ ಸಮಾಗಮ ಮಾಡಿದ. ಆ ತೇಜಸ್ಸನ್ನ ಅವಳು ಒಂದು ಪಕ್ಷಿಯ ರೂಪವನ್ನು ತಾಳಿ, ಗರುಡ ಪಕ್ಷಿಯ ರೂಪವನ್ನು ತಾಳಿ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಒಂದು ಶ್ವೇತ ಪರ್ವತದ ಒಂದು ಪ್ರದೇಶದಲ್ಲಿ ಸುವರ್ಣಮಯವಾದಂಥ ಕುಂಡ ಅಂತೆಲ್ಲ ಹೀಗೆ ವರ್ಣನೆ ಇದೆ. ಅಂತ ಒಂದು ಪ್ರಸಂಗದಲ್ಲಿ ಅವಳು ಅಲ್ಲಿ ಹಾಕಿಬಿಟ್ಲು ಅದನ್ನು. ಅವಳು 6 ಜನ ಋಷಿಪತ್ನಿಯರ ರೂಪವನ್ನು ತಾಳಿದಳು. ಅಗ್ನಿ ಜೊತೆಗೆ ಸಮಾಗಮವನ್ನು ಕೂಡ ಅವಳು ಮಾಡಿದ್ಲು. ಆದರೆ ಮಹಾತಪಸ್ವಿನಿಯಾದಂಥ ಅರುಂಧತಿಯ ರೂಪವನ್ನು ಮಾತ್ರ ಅವಳಿಗೆ ತಾಳ್ಲಿಕ್ಕೆ ಆಗಲಿಲ್ಲ ಅಂತ ವರ್ಣನೆ ಮಾಡ್ತಾರೆ. ಅಷ್ಟು ತಪಸ್ಸಿತ್ತು ಆ ಅರುಂಧತಿಗೆ. ಹಾಗಾಗಿ 6 ಜನ ಪತ್ನಿಯರ ರೂಪವನ್ನು ಮಾತ್ರ ಆಕೆ ತಾಳಿದ್ದು. 6 ಜನ ರೂಪದ ಪತ್ನಿಯನ್ನು ತಾಳಿ ಆ ತೇಜಸ್ಸೇನು ಅಲ್ಲಿ ವಿಶಿಷ್ಟವಾಗಿತ್ತು. ಆ ವಿಶಿಷ್ಟವಾದಂತಹ ತೇಜಸ್ಸನ್ನ ಅವಳು ಆ ಒಂದು ಸುವರ್ಣದ ಕುಂಡದಲ್ಲಿ ಹಾಕಿದ್ಲು. ಅಲ್ಲಿ ಒಂದು ಮಗು ಜನಿಸಿತ್ತು ಅಂತ ಆ ಮಹಾಭಾರತದ ಆ ವನಪರ್ವದಲ್ಲಿ ವರ್ಣಿತವಾಗಿದೆ. ಹಾಗೆ ಆ ತರ ಹುಟ್ಟುವಂತಹ ಮಗು ಏನಿದೆ ಅದೇ ಈ ಸ್ಕಂದ. ಷಟ್ಕೃತ್ವ ತತ್ ತು ನಿಕ್ಷಿಪ್ತಂ ಅಗ್ನೇಹೇ ರೇತಃ ಕುರುತ್ತಮ ತಸ್ಮಿನ್ ಕುಂಡೇ ಪ್ರತಿಪದಿ ಕಾಮಿನ್ಯ ಸ್ವಾಹಯ ತದಾ. ಈಗ ಅವಳು ಅದನ್ನಲ್ಲಿ ಹಾಕಿದ್ಲು. ಷಣ್ಮುಖ ಆವಾಗ ಹುಟ್ಟಿದ. ನಾವಲ್ಲಿ ಗಮನಿಸಬೇಕಾದಂಥ ಒಂದು ಸಂಗತಿ ಇದೆ. ಹಾಗಾದ್ರೆ ಷಣ್ಮುಖ ಶಿವನ ತೇಜಸ್ಸಿನಿಂದ ಹುಟ್ಟಿದನೆ, ಅಗ್ನಿಯ ತೇಜಸ್ಸಿನಿಂದ ಹುಟ್ಟಿದನೆ? ನಮಗೆ ಮಹಾಭಾರತದ ಆ ಭಾಗವನ್ನು ನೋಡಿದ್ರು ಕೂಡ, 224ನೇ ಅಧ್ಯಾಯವನ್ನು ನೋಡಿದ್ರು ಕೂಡ ಹಾಗೆ ಗೊಂದಲ ಆಗ್ತದೆ. ಈ ಮಹಾಭಾರತದ ಅನುಶಾಸನ ಪದವನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಇದು ಕೂಡ ಅಗ್ನಿಯ ತೇಜಸ್ಸು, ಅಗ್ನಿ ಮತ್ತೆ ಆ ಗಂಗಾದೇವಿಯರಿಗೆ ಸಮಾಗಮ ಆಯಿತು ಅಂತ ಏನೋ ವರ್ಣನೆಗಳು ಇವೆ. ಮೊನ್ನೆ ಅದ್ರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೆ. ಆದರೂ ಕೂಡ ಹಿಂದಿಂದೊಂದನ್ನು ನಾವು ವನಪರ್ವದಲ್ಲಿ ಬಂದ ಭಾಗವೊಂದನ್ನು ಗಮನಿಸಿದರೆ, ವನಪರ್ವದ ನಾನೀಗ ಹೇಳ್ತಿರುವಂತಹ 225ನೇ ಅಧ್ಯಾಯ, 224ನೇ ಅಧ್ಯಾಯ, 225ನೇ ಅಧ್ಯಾಯದ ನಾನು ವಿಷಯ ಹೇಳಿದೆ. ಈಗ 6 ಬಾರಿ ಅಲ್ಲಿ ತಗೊಂಡೋಗಿ ಹಾಕಿರ್ಲು ಅಂತ. ಏಕಗ್ರೀವ ಏಕ ಜಠರ ಕುಮಾರ ಸಮಪದ್ಯತ. ಒಂದೇ ಕುತ್ತಿಗೆ ಇದ್ದಂಥ, ಒಂದು ಹೊಟ್ಟೆ ಇದ್ದಂಥ, ಷಟ್ಶಿರಾಹ 6 ತಲೆಗಳಿದ್ದಂಥ, ದ್ವಿಗುಣ ಶ್ರೋತ್ರ 12 ಕಿವಿಗಳಿದ್ದಂಥ, ದ್ವಾದಶಾಕ್ಷಿ ಭುಜಂಗಮ 12 ಕಿವಿಗಳು, 12 ಕಣ್ಣುಗಳು, ಭುಜಗಳು ಇದ್ದಂಥ ಕುಮಾರ ಹುಟ್ಟಿದ ಅಂತ ಅಲ್ಲಿ ವರ್ಣಿತ ಆಗಿದೆ. 225ನೇ ಅಧ್ಯಾಯವನ್ನು ನಾವಲ್ಲಿ ನೋಡ್ತೀವಲ್ಲ, ಅದಾದ ಬಳಿಕ 229ನೇ ಅಧ್ಯಾಯ ಮತ್ತು 231ನೇ ಅಧ್ಯಾಯವೊಂದನ್ನು ನೋಡಬೇಕು. ನೀವು ಅದೆಲ್ಲವನ್ನು ಕೂಡ ನಿಮ್ಮ ಪಾಠಗಳಲ್ಲಿ ನೀವು ಆಮೇಲೆ ಗಮನಿಸಿ. ನಾನೀಗ ಹೇಳುವುದು ಉತ್ತರ ಭಾರತದ ಪಾಠಕ್ಕನುಸಾರವಾಗಿ ಒಂದನ್ನು ಹೇಳಿರ್ತೇನೆ. 29ನೇ ಅಧ್ಯಾಯದಲ್ಲಿ 30ನೇ ಶ್ಲೋಕದಲ್ಲಿ ಅದರ ಬಗ್ಗೆ ಒಂದು ಮಾಹಿತಿ ಇದೆ. ಅನುಪ್ರವಿಶ್ಯ ರುದ್ರೇಣ ವನ್ಹಿಂ ಜಾತೋ ಹಿ ಅಯಂ ಶಿಶು ತಥೋ ಜಾತಃ ತತಃ ಸ್ಕಂದಃ ರುದ್ರಸೂನು ತಥೋಭವತ್.
ರುದ್ರ ಅಗ್ನಿಂ ಅನುಪ್ರವೇಶ್ಯ ವನ್ಹಿಂ ಅನುಪ್ರವೇಶ್ಯ, ರುದ್ರ ಅಗ್ನಿಯೊಳಗೆ ಪ್ರವೇಶ ಮಾಡಿದ್ದ. ಆ ಅಗ್ನಿಯ ಮೂಲಕ ಈ ಸ್ಕಂದ ಹುಟ್ಟಿದ. ಅಯಂ ಶಿಶು ರುದ್ರಸೂನು ಅಭವತ್. ಹೀಗೆ ಮೂಲತಃ ಆತ ಹುಟ್ಟಿದ್ದು ರುದ್ರನಿಂದ ಅಂತಾನೆ ಕಾಣಿಸ್ತದೆ. ನಾನು ಮೊದಲು ಸ್ವಾಹಾದೇವಿ ಅಗ್ನಿಯನ್ನು ಕೂಡಿದ ಕಥೆ ಹೇಳಿದ್ದು 225ನೇ ಅಧ್ಯಾಯದಲ್ಲಿ. 229ನೇ ಅಧ್ಯಾಯದಲ್ಲಿ ಶಿವ ಅಗ್ನಿ ಒಳಗೆ ಪ್ರವೇಶ ಮಾಡಿ ಸ್ಕಂದನನ್ನು ಹುಟ್ಟಿಸಿದ ಅಂತ ಹೇಳಿದ್ದೀನಿ. ಇವೆರಡು ಅಧ್ಯಾಯಗಳಿಗೆ 4 ಅಧ್ಯಾಯಗಳ ವ್ಯತ್ಯಾಸ ಇದೆ. ಇದನ್ನು ನೀವು ಪಾಠವನ್ನು ನಿಮ್ಮಲ್ಲಿ ಹುಡುಕ್ಲಿಕ್ಕೆ ಬಳಕೆ ಮಾಡಿಕೊಳ್ಳಿ. ಇದಾದ ಮೇಲೆ ಮತ್ತೆರಡು ಅಧ್ಯಾಯಗಳು ಬಿಟ್ಟು 231ನೇ ಅಧ್ಯಾಯದಲ್ಲಿ ಮತ್ತೊಂದು ಕಡೆ ಇದೇ ವರ್ಣನೆ ಇದೆ. ಒಟ್ಟಾರೆ ನೀವು ನೋಡಬೇಕಾದ್ದು 225ನೇ ಅಧ್ಯಾಯ, 229ನೇ ಅಧ್ಯಾಯ ಮತ್ತೆ 231ನೇ ಅಧ್ಯಾಯ. ಇಷ್ಟು ಅಧ್ಯಾಯಗಳ ಅಂತರ ಈ ಗ್ರಂಥಗಳಲ್ಲಿದೆ. ನೀವು ಅದನ್ನ ನೋಡಬಹುದು. ಅಲ್ಲಿ ಏನನ್ನು ವರ್ಣಿಸ್ತಾರೆ 31ನೇ ಅಧ್ಯಾಯದಲ್ಲಿ? ರುದ್ರೇಣ ಅಗ್ನಿಂ ಸಮಾವಿಶ್ಯ ಸ್ವಾಹಾಮಾವಿಶ್ಯ ಚೋಮಯ ಹಿತಾರ್ಥಂ ಸರ್ವಲೋಕಾನಾಂ ಜಾತಮಾತ್ರ ತ್ವಪರಾಜಿತಃ. ಇದು 9ನೇ ಶ್ಲೋಕ. ರುದ್ರ ಅಗ್ನಿಯನ್ನು ಪ್ರವೇಶಿಸಿದ. ರುದ್ರನ ಪತ್ನಿಯಾದಂತಹ ಸ್ವಾಹಾದೇವಿ, ರುದ್ರನ ಪತ್ನಿಯಾದಂತಹ ಪಾರ್ವತಿ, ಅವಳು ಸ್ವಾಹಾದೇವಿಯನ್ನು ಪ್ರವೇಶಿಸಿದಳು. ಹೀಗೆ ಮೂಲತಃ ರುದ್ರ ಮತ್ತೆ ಉಮಾದೇವಿ ಇವರಿಬ್ಬರು ಪತಿಪತ್ನಿಯರು. ಅಗ್ನಿ ಮತ್ತು ಸ್ವಾಹಾದೇವಿ ಈ ಇಬ್ಬರು ಪತಿಪತ್ನಿಯರ ಒಳಗೆ ಪ್ರವಿಷ್ಟರಾಗಿ ಸ್ಕಂದನ ಜನನಕ್ಕೆ ಕಾರಣರಾದರು. ಉಮಾಯೋನ್ಯಾಂಚ ರುದ್ರೇಣ ಶುಕ್ರಂ ಸಿಕ್ತಂ ಮಹಾತ್ಮನ. ಇದು ನೋಡಿ, ಇದು 231ನೇ ಶ್ಲೋಕದಲ್ಲಿರೋದನ್ನು ಓದ್ತಾ ಇದ್ದೇನೆ ನಾನು. ರುದ್ರ ಪಾರ್ವತಿಯ ಯೋನ್ಯಾಂ ಶುಕ್ರವನ್ನು ಹಾಕಿದ. ಅದು ಆ ಗಿರಿಯಲ್ಲಿ ಬಿದ್ದಿತು. ಅಸ್ಮಿನ್ ಗಿರೌ ನಿಪತಿತಂ ಮಿಂಜಿಕಂ ತತಃ ಸಂಭೂತಂ ಲೋಹಿತೋದೇತು ಅಂತ ಮುಂದೆ ಅದರ ಒಂದಿಷ್ಟು ವರ್ಣನೆ ಇದೆ. ಗಂಗೆ ಆ ಒಂದು ಬಿದ್ದ ಭಾಗವನ್ನು ಒಂದಿಷ್ಟು ತನ್ನ ಗರ್ಭದಲ್ಲಿ ಧರಿಸಿದ್ಲು. ಅದನ್ನು ದೀರ್ಘಕಾಲ ಧರಿಸಲಿಕ್ಕಾಗದೆ ಆಕೆ ಅದನ್ನ ಒಂದು ಹುಲ್ಲಿನಲ್ಲಿ ಹಾಕಿದಳು. ಹುಲ್ಲಿನಲ್ಲಿ ಹಾಕಿದ್ದು, ಆ ಹುಲ್ಲಿನಲ್ಲಿ ಅದು ಹುಟ್ಟಿತು. ಮುಂದೆ ಕೃತ್ತಿಕೆಯರು ಅದಕ್ಕೆ ಹಾಲು ಉಡಿಸಿದರು. ಇದೆಲ್ಲ ಕಥೆ ನಮಗೆ ಹಿಂದೆ ವನಪರ್ವದಲ್ಲಿ ಬಂದದ್ದು ಗೊತ್ತಿದೆ. ಮತ್ತೆ ವಾಲ್ಮೀಕಿ ರಾಮಾಯಣದಲ್ಲೂ ಕೂಡ ಈ ತರದ ಕಥಾ ಒಂದು ಕಂಡು ಬರ್ತದೆ. ಅಗ್ನಿಗೆ ಹಿರಣ್ಯ ರೇತಾಹ ಅಂತ ಹೆಸರು ಬಂದಿತ್ತು. ಭೂಮಿಗೆ ವಸುಮತಿ ಅಂತ ಹೆಸರು ಬಂದಿತ್ತು. ಇದೆಲ್ಲ ನಮಗೆ ಈಗ ನಾವು ನೋಡಬೇಕಾದ ಸಂಗತಿ. ಇಲ್ಲಿಯವರೆಗೆ ಆದ ಕಥೆಗಳನ್ನೆಲ್ಲ ಹಿಂದೆ ನಾವು ನೋಡಿ ಆಗಿತ್ತು. ಅಗ್ನಿಯು ಹೊರಟೋದ, ಮತ್ತೆ ಗಂಗಾದೇವಿಯು ಹೊರಟೋದ್ಲು ಅಂತ ಅನ್ನೋದ್ರಲ್ಲಿ ಹಿಂದೆ ನೋಡಿದ್ವಿ. ಅವರಿಗೆ ಯಾವ್ಯಾವ ಹೆಸರು ಬಂದಿತ್ತು ಅಂತ ಅನ್ನೋದನ್ನ ನಾವು ಇಲ್ಲಿ ನೋಡೋರಿಗೆ. ಏತೈಃ ಕರ್ಮಗುಣೈಃ ಲೋಕೆ ನಾಮ ಅಗ್ನೇಃ ಪರಿಗೀಯತೆ ಹಿರಣ್ಯರೇತ ಇತಿ ವೈ ಋಷಿಭಿಃ ವಿಬುಧೈಸ್ತಥಾ ಪೃಥಿವೀ ಚ ತದಾ ದೇವಿ ಖ್ಯಾತ ವಸುಮತೀತಿ ವೈ. ಇದು ವೈಷ್ಣವ ಪಾಠದಲ್ಲಿ 74ನೇ ಶ್ಲೋಕ ನಾನೀಗ ಓದಿದ್ದು ನಿಮ್ಮ ರೆಫರೆನ್ಸ್ಗಾಗಿ. ಅಗ್ನಿಗೆ ಹಿರಣ್ಯ ರೇತಾಹ ಅಂತ ಕರೀತಾರೆ. ರೇತಸ್ ಅಂದ್ರೆ ಶುಕ್ರ, ಆತನ ತೇಜಸ್ಸು. ಅದು ಹಿರಣ್ಮಯವಾದದ್ದು, ಬಂಗಾರಮಯವಾದಂಥ ರೇತಸ್ಸುಳ್ಳವನವನು, ಅಥವಾ ಬಂಗಾರದ ಉತ್ಪತ್ತಿಗೆ ಕಾರಣವಾದಂಥ ರೇತಸ್ಸುಳ್ಳವನು ಅಂತ ಅದರ ಅರ್ಥ. ಬಂಗಾರದ ಉತ್ಪತ್ತಿಗೆ ಕಾರಣನಾದ ಆದ್ದರಿಂದ ಅವನನ್ನು ಹಿರಣ್ಯ ರೇತಾಹ, ಹಿರಣ್ಮಯಂ ರೇತಃ ಯಸ್ಯ ಸಹ ಹಿರಣ್ಯ ರೇತಾಹ, ಅಥವಾ ಹಿರಣ್ಯೋತ್ಪಾದಕಂ ರೇತಃ ಯಸ್ಯ ಸಹ ಹಿರಣ್ಯ ರೇತಾಹ. ಪೃಥ್ವೀ ಚ ತದಾ ದೇವಿ. ಆ ಪೃಥ್ವಿಗೆ ವಸುಮತಿ ಅಂತ ಹೆಸರು ಬಂತಂತೆ. ಸರ್ವಂ ಸಹ ವಸುಮತಿ ವಸುಧೋರ್ಮಿ ವಸುಂಧರ ಅಂತ ನಾವು ಇದನ್ನ ಕೋಶಾದಿಗಳಲ್ಲಿ ಕೇಳಿರ್ತೇವೆ. ಸಾಮಾನ್ಯವಾಗಿ ನಮಗೆ ವಸುಮತಿ ಅಂದ್ರೆ ಗೊತ್ತಿರೋದೇನು ಅಂದ್ರೆ, ವಸು ಅಂದ್ರೆ ಸಂಪತ್ತು, ವಸುಧಾ ಅಂದ್ರು ವಸುಮತಿ ಅಂದ್ರು ಇದಕ್ಕೆಲ್ಲ ಅರ್ಥ ಒಂದೇ. ವಸು ಅಂದ್ರೆ ಸಂಪತ್ತು, ವಸು ಅಸ್ಯಾಂ ಅಸ್ತಿ ಸ್ಥಿತಿ ವಸುಮತಿ, ಅದು ಉಳ್ಳವಳಾದ್ರಿಂದ ವಸುಮತಿ.
ಆ ವಸುವನ್ನ ಧಾರಣೆ ಮಾಡಿಕೊಂಡಿದ್ರಿಂದ ವಸುಧಾ ಮಹಾಪ್ರಾಣ. ವಸುಧಾ ಅಂತ ಕರೆದ್ರೆ ಅದನ್ನು ಕೊಡುವವಳು ಅಂತ ಅರ್ಥ ಆಗ್ತದೆ, ಅದಕ್ಕೆ ಅರ್ಥ ಬೇರೆ. ಇದು ವಸುಧಾ, ಉರ್ವಿ, ವಸುಂಧರ, ವಸುಮತಿ ಇವೆಲ್ಲ ಶಬ್ದಗಳು. ವಸುಮತಿ ಅಂತ ಹೆಸರು ಯಾಕೆ ಬಂತಂದ್ರೆ ಆ ಭೂಮಿಯಲ್ಲಿ ಈ ಶಿವನ ತೇಜಸ್ಸು ಬಿತ್ತಲ್ಲ, ಅದು ಅಲ್ಲಿ ಬಂಗಾರ ಇತ್ಯಾದಿ ರೂಪಗಳಿಂದ ಉಳಿತಲ್ಲ, ಅದಕ್ಕಾಗಿ ಸಂಪತ್ತನ್ನು ಅವಳು ಧಾರಣೆ ಮಾಡಿಕೊಂಡಿದ್ರಿಂದ ಶಿವನ ತೇಜಸ್ಸು ಬೇರೆ ಬೇರೆ ಲೋಹದ ರೂಪದಲ್ಲಿ ಅಲ್ಲಿ ಉಳಿದುಕೊಂಡಿದ್ರಿಂದ ಅವಳಿಗೆ ವಸುಮತಿ ಅಂತ ಕರೀತಾರೆ. ಇಲ್ಲಿ ನಾವು ನೋಡ್ತಾ ಇರುವಂತೆ ಬಂಗಾರದ ಉತ್ಪತ್ತಿ ಬಗ್ಗೆ ಮಾತ್ರ ಹೇಳ್ತಾರೆ. ವಸ್ತುತಃ ವಾಲ್ಮೀಕಿ ರಾಮಾಯಣದಲ್ಲಿ ಬಾಲಕಾಂಡದಲ್ಲಿ 37ನೇ ಸರ್ಗದಲ್ಲಿ ನೀವು ಇದನ್ನ ಅಲ್ಲಿ ಗುರುತು ಮಾಡ್ಕೊಳ್ಬಹುದು. ಈ ಗಂಗಾದೇವಿ ವಿಸರ್ಜಿಸಿದಲ್ಲ ಆ ತೇಜಸ್ಸು, ಆ ಗರ್ಭ ಕರಗಿದ ಬಂಗಾರದಂತೆ ಇತ್ತು ಅಂತ ವರ್ಣಿಸ್ತಾರೆ. ಪರ್ವತದ ತಪ್ಪಲಲ್ಲಿ ಬಿದ್ದಳು, ಭೂಮಿಯೊಳಗೆ ಅವೆಲ್ಲ ಪ್ರವೇಶಿಸಿದವು. ಚಿನ್ನ, ಬೆಳ್ಳಿ, ಮತ್ತೆ ತಾಮ್ರ, ಕಬ್ಬಿಣ, ಮತ್ತೆ ಆ ಗರ್ಭದ ಒಳಗಿರುವಂತಹ ಮಲ, ಕೆಲವು ಕಶ್ಮಲ ಇತ್ಯಾದಿ ಇರ್ತಾವಲ್ಲ, ಅದರಿಂದ ತವರ, ಸೀಸ ಮೊದಲಾದ ಲೋಹಗಳು ಹುಟ್ಟಿದವು. ಕಾಲಾನಂತರದಲ್ಲಿ ಅವೆಲ್ಲ ಖನಿಜ ಆದವು ಅಂತ ಇಷ್ಟೆಲ್ಲ ವರ್ಣನೆ ಇದೆ. ಇದು ಬಾಲಕಾಂಡದಲ್ಲಿ 37ನೇ ಸರ್ಗದಲ್ಲಿ ಬರುವಂತಹ ಮಾಹಿತಿ. ತದೇತತ್ ಧರಣೀಂ ಪ್ರಾಪ್ಯ ನಾನಾ ಧಾತು ಅವರ್ಧತ. ಗಮನಿಸಿ, ಈ ಭೂಮಿಯ ಗರ್ಭವನ್ನು ಪ್ರವೇಶಿಸಿ ಭೂಮಿಯ ಆಳದಲ್ಲಿ ಅದುರಿನ ರೂಪದಲ್ಲಿ ಈ ಲೋಹಗಳೆಲ್ಲ ಮುಂದೆ ನಮಗೆ ಉಪಲಬ್ಧ ಆಗುವಂತಾದವು. ನಮಗೆ ಈಗ ರಾಮಾಯಣವನ್ನು ನೋಡಿದ್ರೆ ಕಾಲಕ್ರಮೇಣ ಬಂಗಾರ ಅಲ್ಲಿ ಸಿಗುವಂತಾಯಿತು, ಕಾಲಕ್ರಮೇಣ ಲೋಹಗಳು ಸಿಗುವಂತಾಯಿತು, ಅವು ರೂಪಾಂತರ ಹೊಂದಿದವು ಅಂತ ಹೀಗೆ ಸ್ಪಷ್ಟವಾಗಿಲ್ಲ. ಆದರೆ ಶಿವನ ತೇಜಸ್ಸು ಭೂಮಿ ಒಳಗೆ ಬಿದ್ದು ಲೋಹಗಳು ಆದವು, ನಾನಾ ಧಾತು ಅವರ್ತತ ಅಂತ ಹೀಗೆ ಅಲ್ಲಿ ಅಷ್ಟು ಮಾಹಿತಿ ಇದೆ. ಮತ್ತು ಲೋಹಗಳು ಹೇಗೆ ಹುಟ್ಟುತ್ತವೆ ಅಲ್ಲಿ ಇವತ್ತು ನಮಗೆ ಸಿಕ್ಕಿರುವಂಥ ಲೋಹಗಳು ಕೂಡ ನಾನಾ ಥರದ ಪರಿಣಾಮಗಳೇ, ನಮಗದು ಗೊತ್ತಿದೆ. ಅಂಥದ್ದೊಂದು ಸಂಗತಿ ಇಲ್ಲಿ ಕೂಡ. ಹೀಗೆ ಅವನಿಗೆ ಹಿರಣ್ಯ ರೇತಾಹ ಅಂತ ಹೆಸರು ಬಂತು, ಅವಳಿಗೆ ವಸುಮತಿ ಅಂತ ಹೀಗೆ ಹೆಸರು ಬಂತು. ಆ ಬಾಲಕನನ್ನ ಕೃತಿಕಾ ನಕ್ಷತ್ರದ ಅಧಿದೇವತೆಯರು ಗಮನಿಸಿದರು. ತಮ್ಮ ಮಗ ಅಂತ ತಿಳ್ಕೊಂಡು ಅದಕ್ಕೆ ಅವರು ಹಾಲು ಉಡಿಸಿದ್ರು ಅಂತಿದೆ. ಇದು ರಾಮಾಯಣದಲ್ಲೂ ಇದೆ, ಮಹಾಭಾರತದ ವನಪರ್ವದಲ್ಲೂ ಇದೆ. ಅವನಿಗೆ ಕಾರ್ತಿಕೇಯ ಅಂತ ಹೆಸರು ಯಾಕೆ ಬಂತು? ಕೃತಿಕಾನಾಂ ಅಪತ್ಯಂ ಪುಮಾನ್ ಕಾರ್ತಿಕೇಯ, ವೈನತೇಯ ಹೀಗೆಲ್ಲ ಹೇಗಿದೆಯಲ್ಲ, ಕೃತಿಕಾ, ವಿನತ ಇವೆಲ್ಲ ಸ್ತ್ರೀಲಿಂಗ ಶಬ್ದಗಳು. ಅದರ ಮೇಲೆ ಒಂದು ಪ್ರತ್ಯಯ ಬಂದು ಹೀಗೆ ವೈನತೇಯ, ಕಾರ್ತಿಕೇಯ ಮೊದಲಾದ ಶಬ್ದಗಳು ಆಗ್ತವೆ. ಅವನಿಗೆ ಸ್ಕಂದ ಅಂತ ಹೆಸರಿದೆ. ಸ್ಕಂದ ಅಂತ ಯಾಕೆ ಕರೀತಾರೆ? ಸ್ಕನ್ನತ್ವಾತ್ ಸ್ಕಂದತಾಂ ಚಾಪಿ, ಸ್ಕನ್ನ ಜಾರಿ ಬಿದ್ದ ತೇಜಸ್ಸಿನಿಂದ ಹುಟ್ಟಿದವನವನು. ಸ್ಕಂದಿರ್ ಪ್ರಸ್ರವಣೆ ಅಂತ ಈಗೇನೋ ಧಾತು ಇದೆ. ಜಾರಿ ಬಿದ್ದ ತೇಜಸ್ಸಿನಿಂದ ಹುಟ್ಟಿದವನಾದ್ರಿಂದ ಅವನಿಗೆ ಸ್ಕಂದ ಅನ್ನುವ ಹೆಸರನ್ನು ಹೇಳ್ತಾರೆ. ಇದು ಆ ವನಪರ್ವ ಇತ್ಯಾದಿ ಕಡೆಗಳಲ್ಲಿ ಕೂಡ ಮತ್ತೆ ರಾಮಾಯಣದಲ್ಲಿ ಕೂಡ ಇಂಥದೇ ನಿಷ್ಪತ್ತಿ ಇದೆ. ಗುಹಾವಾಸಾತ್ ಗುಹಃ ಅಭವತ್, ಅವನಿಗೆ ಗುಹ ಅನ್ನುವ ಹೆಸರಿನಿಂದನೂ ಹೇಳ್ತಾರೆ. ಯಾಕೆಂದ್ರೆ ಆ ಪರ್ವತದ ಗುಹೆಯಲ್ಲಿ ಅಂತ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಆತ ಬಿದ್ದಿದ್ರಿಂದ ಅವನಿಗೆ ಗುಹ ಅಂತ ಹೇಳ್ತಾರೆ. ಇದು ಅಲ್ಲಿ ನಮ್ಗೆ ಕಾಣಿಸುವಂತಹ ವರ್ಣನೆ. ರಾಮಾಯಣದಲ್ಲಿ ಬರುವಂತೆ ಸ್ಕಂದ ಇತ್ಯಬ್ರುವನ್ ದೇವಾಹ ಸ್ಕನ್ನಂ ಗರ್ಭ ಪರಿಸ್ರವಾತ್, ಗರ್ಭ ಹೀಗೆ ಜಾರಿ ಬಿದ್ದಿತ್ತು, ಆದ್ರಿಂದ ಬಿದ್ದ ಗರ್ಭದಿಂದ ಹುಟ್ಟಿದವನಾದ್ರಿಂದ ಅವನಿಗೆ ಸ್ಕಂದ ಇತ್ಯಬ್ರುವನ್ ದೇವಾಹ, ದೇವತೆಗಳು ಆ ಥರ ಹೇಳಿದರು. ಕಾರ್ತಿಕೇಯಂ ಮಹಾಬಾಹುಂ ಕಾಕುತ್ಸ್ಥ ಜ್ವಲನೋಪಮಂ. ಹೀಗೆ ಆ ಸ್ಕಂದನಿಗೆ ಕಾರ್ತಿಕೇಯ, ಸ್ಕಂದ ಮತ್ತೆ ಗುಹ ಅನ್ನುವ ಶಬ್ದಗಳ ಒಂದು ಅಭಿಧಾನ ಬಂದಿತ್ತು. ಇದೇ ಅನುಶಾಸನ ಪರ್ವದಲ್ಲಿ ಇದೇ ಅಧ್ಯಾಯದಲ್ಲಿ ಮುಂದೆ ಕೂಡ ಮತ್ತೊಮ್ಮೆ ಇದರ ನಿರ್ವಚನವನ್ನು ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.